ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 30ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂ ಎಕ್ಸ್ ಪ್ಲಸ್ 14 ಇದರ ಅಪವರ್ತನವು ಎಕ್ಸ್ ಪ್ಲಸ್ 2 ಆದಾಗ ಎಂ ನ ಬೆಲೆಯು ಆಯ್ಕೆ ಎ 2, ಆಯ್ಕೆ ಬಿ 9, ಆಯ್ಕೆ ಸಿ 7, ಆಯ್ಕೆ ಡಿ -9. ಸೊ ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂ ಎಕ್ಸ್ ಪ್ಲಸ್ 14. ಓಕೆ, ಸೊ ಇದರ ಒಂದು ಅಪವರ್ತನ ಏನಿದೆ ಎಕ್ಸ್ ಪ್ಲಸ್ 2 ಆಗಿದೆ. ಸೊ ಈಗ ನಾವು ಎಂ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಪ್ಲಸ್ 2 ಅನ್ನೋದು ಏನ್ ಹೇಳಿ ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನ ಆಗಿದ್ರೆ ಅಂದ್ರೆ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಸೊ ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ -2 ಆಗುತ್ತೆ. ಸೊ ಇದನ್ನ ನಾವು ಬಹುಪದೋಕ್ತಿಯಲ್ಲಿ ಆದೇಶಿಸಿದಾಗ ಸಿಗುವಂತಹ ಶೇಷವು ಶೂನ್ಯವಾಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಪಿ ಆಫ್ -2 ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 0 ಆಗ್ಬೇಕು. ಈಗ ಸಮೀಕರಣದಲ್ಲಿ ನಾವು ಎಕ್ಸ್ ಈಸ್ ಈಕ್ವಲ್ ಟು -2 ಅಂತ ಆದೇಶಿಸ್ಬೇಕು. ಸೊ ಪಿ ಆಫ್ -2 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ -2 ಹೋಲ್ ಸ್ಕ್ವೇರ್ ಪ್ಲಸ್ ಎಂ ಇಂಟು -2 ಪ್ಲಸ್ 14. ಓಕೆ, ಸೊ ಇಲ್ಲಿ -2 ಹೋಲ್ ಸ್ಕ್ವೇರ್ ಏನಾಗುತ್ತೆ 4 ಮೈನಸ್ ಎಂ ಇಂಟು -2 ಏನಾಗುತ್ತೆ -2m ಪ್ಲಸ್ 14 ಈಸ್ ಈಕ್ವಲ್ ಟು 0 ಆಯ್ತು. ಪಿ ಆಫ್ -2 ಈಕ್ವಲ್ ಟು 0. ಸೊ -4 ಪ್ಲಸ್ 14, ಸೊ ಇದೇನಾಗುತ್ತೆ 18 ಆಗುತ್ತೆ. 18 - 2m ಈಸ್ ಈಕ್ವಲ್ ಟು 0. ಸೊ 2m ಈಸ್ ಈಕ್ವಲ್ ಟು 18. ಓಕೆ, ಸೊ -2m ಈಸ್ ಈಕ್ವಲ್ ಟು 8 -2m 18 ಈಕ್ವಲ್ ಟು 0 ಅಲ್ವಾ. ಸೊ ಇದು -2m ಅನ್ನ ರೈಟ್ ಸೈಡ್ ತಗೊಂಡೋದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಜಸ್ಟ್ ನಾ ಇಂಟರ್ಚೇಂಜ್ ಮಾಡಿ ಬರ್ಕೊಂಡಿದ್ದೇನೆ ಅಷ್ಟೇ. 2m ಈಸ್ ಈಕ್ವಲ್ ಟು 18. ಸೊ m ಈಸ್ ಈಕ್ವಲ್ ಟು ಏನಾಗುತ್ತೆ 18 ಡಿವೈಡೆಡ್ ಬೈ 2. ಸೊ 2 1s 2 9s. ಸೊ m ಈಸ್ ಈಕ್ವಲ್ ಟು 9 ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಅಪವರ್ತನ ಎಕ್ಸ್ ಪ್ಲಸ್ 2 ಆದಾಗ m ನ ಬೆಲೆಯು ಏನಾಗುತ್ತೆ ಹೇಳಿ 9 ಆಗುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.